ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ. ಕೆಸೆಟ್ 2025 ಈ ಪರೀಕ್ಷೆಯಲ್ಲಿ ತಮಗೆಲ್ಲರಿಗೂ ಯಶಸ್ಸು ಸಿಗಲೇಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ವಿಡಿಯೋ ಸೀರೀಸ್ ಅನ್ನು ಪ್ರಾರಂಭ ಮಾಡಿದ್ದೇನೆ. ಯೂನಿಟ್ ಕ್ರಮಾಂಕ 4 ಕಮ್ಯುನಿಕೇಶನ್ದಲ್ಲಿ ಬರುವಂತಹ ಒಂದು 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆಲ್ರೆಡಿ 58 ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದೇನೆ. ಈಗ 59th ಕಾನ್ಸೆಪ್ಟ್, the semantic code in communication deals with character and characterization. ಕಮ್ಯುನಿಕೇಶನ್ ಸಂವಹನದಲ್ಲಿ ಸಿಮ್ಯಾಂಟಿಕ್ ಕೋಡ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಸಿಮ್ಯಾಂಟಿಕ್ ಕೋಡ್, ಸಿಮ್ಯಾಂಟಿಕ್ ಅಂದ್ರೆ ಶಬ್ದದ ಅರ್ಥ. ಈ ಸಿಮ್ಯಾಂಟಿಕ್ ಕೋಡ್ ಅನ್ನ ಕಮ್ಯುನಿಕೇಶನ್ ದಲ್ಲಿ ಬಳಕೆ ಮಾಡಿದವರು ರೋಲ್ಯಾಂಡ್ ಬಾರ್ತ್. ಇವರು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. ರೋಲ್ಯಾಂಡ್ ಬಾರ್ತ್ ಇವರು ಸಿಮ್ಯಾಂಟಿಕ್ ಕೋಡ್ ಅದ ಬಗ್ಗೆ ಹೇಳಿದ್ದಾರೆ. ಸಿಮ್ಯಾಂಟಿಕ್ ಕೋಡ್ ಇದು ಕ್ಯಾರೆಕ್ಟರ್ ಮತ್ತು ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳುತ್ತದೆ. ಕಮ್ಯುನಿಕೇಶನ್ ದಲ್ಲಿ ಕ್ಯಾರೆಕ್ಟರ್ ಮತ್ತು ಕ್ಯಾರೆಕ್ಟರೈಸೇಷನ್, ಅಕ್ಷರ ಮತ್ತು ಅಕ್ಷರಗಳಿಂದ ಶಬ್ದ ತಯಾರಾಗುವ ಒಂದು ಪದ್ಧತಿಗೆ ಸಿಮ್ಯಾಂಟಿಕ್ ಕೋಡ್ ಎಂದು ಕರೆಯುತ್ತಾರೆ. ರೋಲ್ಯಾಂಡ್ ಬಾರ್ತ್ ಇವರು he describes this code as the voice of the person. ವ್ಯಕ್ತಿಯ ಧ್ವನಿಗೆ ಸಿಮ್ಯಾಂಟಿಕ್ ಕೋಡ್ ಎಂದು ಕರೆಯುತ್ತಾರೆ. ಈ ರೀತಿ ಹೇಳಿದವರು ರೋಲ್ಯಾಂಡ್ ಬಾರ್ತ್ ಇವರು. ನೆಕ್ಸ್ಟ್, ಟು ಬಿ ಇಫೆಕ್ಟಿವ್ classroom communication must be analytical, adjustable and progressive. ಒಂದು ವರ್ಗ ಕೋಣೆಯಲ್ಲಿ ಇಫೆಕ್ಟಿವ್ ಆಗಿ ಕಮ್ಯುನಿಕೇಶನ್ ಆಗಬೇಕಾದರೆ ಅದು 3 ತತ್ವದ ಮೇಲೆ ಅವಲಂಬಿತವಾಗಿರಬೇಕು. ಅದು ಅನಾಲಿಟಿಕಲ್ ಆಗಿರಬೇಕು, ವಿಶ್ಲೇಷಣೆ ಅನಾಲಿಟಿಕಲ್. ಅಡ್ಜಸ್ಟೇಬಲ್, ಅದು ಹೆಚ್ಚು ಕಡಿಮೆ ಮಾಡುವಂತ ಕೌಶಲ್ಯ ಹೊಂದಿರಬೇಕು. ಮತ್ತು ಪ್ರೋಗ್ರೆಸಿವ್ ಆಗಿರಬೇಕು. ಮೊದಲು ಚಿಕ್ಕದು ಹೇಳೋದು, ಆಮೇಲೆ ಸ್ವಲ್ಪ ದೊಡ್ಡದು, ಆಮೇಲೆ ಸ್ವಲ್ಪ ದೊಡ್ಡದು, ಆಮೇಲೆ ದೊಡ್ಡದು ವಿಷಯದ ಬಗ್ಗೆ ಹೇಳುತ್ತಾ ಹೋಗುವುದು. ಅನಾಲಿಟಿಕಲ್, ಅಡ್ಜಸ್ಟೇಬಲ್ ಅಂಡ್ ಪ್ರೋಗ್ರೆಸಿವ್, ಈ ತತ್ವದ ಮೇಲೆ ಕಮ್ಯುನಿಕೇಶನ್ ಪ್ರೊಸೆಸ್ ನಡೆಯಬೇಕು. ಮಾಡರ್ನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಹ್ಯಾಸ್ ಕನ್ವರ್ಟೆಡ್ ವರ್ಡ್ಸ್ ಇಂಟು ಟೈಮ್, ಮನಿ ಅಂಡ್ ಪವರ್. ವೆರಿ ಇಂಪಾರ್ಟೆಂಟ್ ವರ್ಡ್. ಆಧುನಿಕ ಕಮ್ಯುನಿಕೇಶನ್ ಟೆಕ್ನಾಲಜಿ ಇದು ಶಬ್ದಗಳನ್ನು, ಅಂದ್ರೆ ನಾವೇನು ಮಾತಾಡುವಂಥ ಶಬ್ದಗಳನ್ನು, ಈ ಶಬ್ದಗಳನ್ನು ಸಮಯದಲ್ಲಿ, ಟೈಮದಲ್ಲಿ ಕನ್ವರ್ಟ್ ಮಾಡಿದೆ. ಮನಿ, ಹಣದಲ್ಲಿ ಇದು ಬದಲಾವಣೆ ಮಾಡಿದೆ. ಪವರ್, ಶಕ್ತಿಯಲ್ಲಿ ಬದಲಾವಣೆ ಮಾಡಿದೆ. ಇಂದಿನ ಶಬ್ದಗಳನ್ನು ಆಧುನಿಕ ತಂತ್ರಜ್ಞಾನದ ಬಳಕೆ ಮಾಡಿ ಶಬ್ದಗಳನ್ನು ಟೈಮ್, ಮನಿ, ಪವರ್ದಲ್ಲಿ ಬದಲಾವಣೆ ಮಾಡಲಾಗಿದೆ. ಕಮ್ಯುನಿಕೇಶನ್, ಕಲ್ಚರ್ ಅಂಡ್ ಪವರ್, ಈ 3, ಕಮ್ಯುನಿಕೇಶನ್, ಕಲ್ಚರ್ ಸಂಸ್ಕೃತಿ, ಪವರ್ ಶಕ್ತಿ, ಈ 3 ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿವೆ, ಒಂದಕ್ಕೊಂದು ಜೋಡಣೆಯಾಗಿದೆ. ನೆಕ್ಸ್ಟ್ 63ನೇ ಕಾನ್ಸೆಪ್ಟ್, ರೋಲ್, ಒಬ್ಬ ವ್ಯಕ್ತಿಯ ಪಾತ್ರ. ಸ್ಟೇಟಸ್, ಆತನ ಸಮಾಜದೊಳಗಿರುವಂತಹ ಒಂದು ಸ್ಥಾನ. ಮತ್ತು ಪವರ್, ಆತನ ಹತ್ರ ಎಷ್ಟು ಶಕ್ತಿ ಇದೆ, ಅಧಿಕಾರ ಇದೆ. ರೋಲ್, ಸ್ಟೇಟಸ್, ಪವರ್, ಇವು 3 ಎಲಿಮೆಂಟ್ಸ್ ಇನ್ವಾಲ್ವಿಂಗ್ ಸೋಷಿಯಲ್ ಪೊಸಿಷನ್. ಒಬ್ಬ ವ್ಯಕ್ತಿಯ ಸೋಷಿಯಲ್ ಪೊಸಿಷನ್ ಇವುಗಳ ಮೇಲಿಂದ ನಮಗೆ ಕಂಡು ಬರುತ್ತದೆ. ಡಿಟರ್ಮಿನೆಂಟ್ಸ್ ಆಫ್ ಕಮ್ಯುನಿಕೇಶನ್ ಫ್ರಮ್ ದ ಈಸ್ಟರ್ನ್ ಪರ್ಸ್ಪೆಕ್ಟಿವ್. ಪೌರ್ವಾತ್ಯದ ದೃಷ್ಟಿಕೋನದಲ್ಲಿ ಕಮ್ಯುನಿಕೇಶನ್ ದಲ್ಲಿ ಈ 3 ಘಟಕಗಳ ಪಾತ್ರ ಮಹತ್ವದ್ದಾಗಿದೆ. ಕಮ್ಯುನಿಕೇಶನ್ ಈಸ್ ಅ ಟೂ ವೇ ಪ್ರೊಸೆಸ್. ಕಮ್ಯುನಿಕೇಶನ್ ಇದು ದ್ವಿ ಪ್ರಕ್ರಿಯೆಯಾಗಿದೆ, ಹೇಳುವುದು ಮತ್ತು ಕೇಳುವುದು. ಟೂ ವೇ ಪ್ರೊಸೆಸ್. ಕಮ್ಯುನಿಕೇಶನ್ ಸ್ಕಿಲ್ ಇನ್ವಾಲ್ವ್ಸ್ ಲಿಸ್ನಿಂಗ್, ಸ್ಪೀಕಿಂಗ್, ಅಬ್ಸರ್ವಿಂಗ್ ಅಂಡ್ ಎಂಪಥೈಸಿಂಗ್. ಕಮ್ಯುನಿಕೇಶನ್ ಸ್ಕಿಲ್ ದಲ್ಲಿ 4 ಘಟಕಗಳು ಇರುತ್ತವೆ. ಒಂದು, ಸ್ವಲ್ಪ ತೆರಿ ಆಗಲೇ ಬೇಕು ಬಂದು ಹೋಗ್ಯದ ನೋಡು, ಬಂದು ಹೋಗ್ಯದ, ನಾಯಿ ಹಾಲು ಕೊಡೋದು ಹೋಗ್ಯದ. ಲಿಸ್ನಿಂಗ್, ಸ್ಪೀಕಿಂಗ್, ಲಿಸ್ನಿಂಗ್ 2 ಘಟಕಗಳು ಇರಲೇಬೇಕು. ಅದರ ಜೊತೆಗೆ ಅಬ್ಸರ್ವೇಷನ್ ಅಂಡ್ ಎಂಪಥೈಸಿಂಗ್, ಈ 4 ಕೌಶಲ್ಯಗಳು ಇರಲೇಬೇಕು. ದೆನ್ ಸ್ಪೀಕಿಂಗ್ ಟು ಅ ಗ್ರೂಪ್ ಆಫ್ ಪೀಪಲ್ ಇನ್ ಅನ್ ಆಫೀಸಿಯಲ್ ಗ್ಯಾದರಿಂಗ್ ಈಸ್ ಕಾಲ್ಡ್ ಆಸ್ ಓರಲ್ ಪ್ರೆಸೆಂಟೇಷನ್. ಓರಲ್ ಅಂದ್ರೆ ಮೌಖಿಕ ವಿಷಯವನ್ನು ಪ್ರಸ್ತಾಪನೆ ಮಾಡೋದು. ಜನರ ಗುಂಪು, ಅದು ಆಫೀಸಿಯಲ್ ಆಗಿ ಒಂದೇ ಸ್ಥಳದಲ್ಲಿ ಕುಳಿತಿದ್ದರೆ, ಆ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರೆ ಅದಕ್ಕೆ ಓರಲ್ ಪ್ರೆಸೆಂಟೇಷನ್ ಎಂದು ಕರೆಯುತ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್, ಶಾಲೆ ಒಳಗೆ ನಾವೆಲ್ಲ ಶಿಕ್ಷಕರು ಕುಳಿತಿರ್ತೀವಿ, ಹೆಡ್ ಮಾಸ್ಟರ್ ಇದ್ದವರು ಒಂದು ವಿಷಯ ಬಗ್ಗೆ ಹೇಳುವಾಗ ಅದಕ್ಕೆ ಓರಲ್ ಪ್ರೆಸೆಂಟೇಷನ್ ಎಂದು ಕರೆಯುತ್ತೇವೆ. ಅಂಬಿಗ್ವಿಟಿ, ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು ಇರುತ್ತವೆ. ಅಂಬಿಗ್ವಿಟಿ, ಒಂದು ಶಬ್ದ ಆದ್ರೆ ಬೇರೆ ಬೇರೆ ಅರ್ಥಗಳು ಉಳ್ಳುವಂತ ಕೆಲವೊಂದು ಶಬ್ದಗಳು ಇರ್ತಾವ್ರಿ. ಹರಿ ಅಂತೇಳಿ ನಾನು ಅಂತಂದ್ರೆ ನಿಮಗೆ ಬೇರೆ ಅರ್ಥ ಆಗ್ತದೆ. ಹರಿ ಅಂದ್ರೆ ದೇವರು,
ಹರಿ ಅಂದ್ರೆ ಪೇಜ್ ಅನ್ನು ಹರಿ ಅಂದ್ರೆ ನೀರು ಹರಿಯುವುದು. ಯಾವ್ದು ಅರ್ಥ ರೀ ಸಾರ್? ಕರಿ ಅಂದ್ರೆ ಬಾ, ಬೇಗ ಬಾ. ಕರಿ ಅಂದ್ರೆ ಎಣ್ಣೆಗೆ ಬಜ್ಜಿ ಕರಿಯೋದು. ಕರೀರಿ ಅಂದ್ರೆ ರೀ ಬರ್ರಿ ಬಾ ಅನ್ನೋದು. ಕರಿ ಅಂದ್ರೆ ಕರಿ ಬಣ್ಣ, ಕರಿಯ ಐ ಲವ್ ಯು. ಅಂಬಿಗ್ವಿಟಿ ವರ್ಡ್ಸ್ ಅಂತ ಕರಿತೀವಿ. ಅಂಬಿಗ್ವಿಟಿ ಶುಡ್ ಬಿ ಅವಾಯ್ಡೆಡ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್. ಪರಿಣಾಮಕಾರಕ ಭಾಷಣದಲ್ಲಿ, ಪರಿಣಾಮಕಾರಕ ಸಂಪ್ರೇಷಣೆಯಲ್ಲಿ, ಪರಿಣಾಮಕಾರಕ ಸಂವಹನದಲ್ಲಿ ಅಂಬಿಗ್ವಿಟಿ ಶಬ್ದಗಳನ್ನು ಬಳಕೆ ಮಾಡಬಾರದು. ಮೀಡಿಯಾ ಈಸ್ ಇಂಪಾರ್ಟೆಂಟ್. ಇಂದಿನ ಮೀಡಿಯಾ ಮಹತ್ವದ್ದಾಗಿದೆ. ಏಕೆಂದರೆ ಬಿಕಾಸ್ ಇಟ್ ಈಸ್ ಅ ಬೆಂಚ್ ಮಾರ್ಕ್ ಟು ಫಾಲೋ. ಮೀಡಿಯಾದೊಳಗೆ ಬರುವಂತ ವಿಷಯಗಳನ್ನು ನಾವು, ಸಮಾಜದ ಎಲ್ಲಾ ವ್ಯಕ್ತಿಗಳು ಅದನ್ನ ಫಾಲೋ ಮಾಡುತ್ತಾರೆ. ಹೀಗಾಗಿ ಮೀಡಿಯಾ ಇಸ್ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಶನ್ ಈಸ್ ಅ ಪ್ರಾಡಕ್ಟ್ ಆಫ್ ಎವ್ರಿ ಡೇ ಲೈಫ್. ಪ್ರತಿನಿತ್ಯದ ಜೀವನಕ್ಕೆ ಸಂಬಂಧಿಸಿದ ಶಬ್ದಗಳನ್ನು ನಾವು ಬಳಕೆ ಮಾಡುತ್ತಿದ್ದರೆ ಅದುವೇ ಸಂಪ್ರೇಷಣದ ಭಾಷೆಯಾಗಿ ಇರುತ್ತದೆ, ಸಂವಹನದ ಭಾಷೆಯಾಗಿ ಇರುತ್ತದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.